ಆರ್ಎಸ್ಎಸ್ ಬಗ್ಗೆ ಸಿದ್ದರಾಮಯ್ಯ ಅವರಿಂದ ಕಟು ಟೀಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಜಮೀರ್ ಅವರಂತೆ ಮಾತನಾಡಬಾರದು, ಆರ್ಎಸ್ಎಸ್ ಬಗ್ಗೆ ಲಘು ಮಾತು ಬೇಡ ಅಂತ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಯ ವೇಳೆ ಆರ್ಎಸ್ಎಸ್ ತಂಡ ಹೋರಾಟ ಮಾಡಿದೆ, ಲಕ್ಷಾಂತರ ಕಾರ್ಯಕರ್ತರು ಜೈಲು ಸೇರಿದ್ರು. ಆರ್ಎಸ್ಎಸ್ ವಿರುದ್ಧದ ಮಾತುಗಳನ್ನ ಸಿದ್ದರಾಮಯ್ಯ ವಾಪಸ್ ಪಡೀಲಿ ಅಂತ ನವದೆಹಲಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಜಮೀರ್ ಸಾಹೇಬರ ರೀತಿಯಲ್ಲಿ ನೀವು ಮಾತಾಡಬಾರ್ದು. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ನಿಮ್ಮ ಬಗ್ಗೆ ವಿಶೇಷವಾದಂಥ ಗೌರವ ನಮಗೆಲ್ಲರಿಗೂ ಇರಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ದೂರ್ತಾ ಇರುವಂಥ ಹಿನ್ನೆಲೆಯನ್ನು ಕೂಡ ತಾವು ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಮಾತಾಡಬೇಕಾದಂಥ ಅವಶ್ಯಕತೆಗಳಿದೆ. ಹೆಡ್ಗೇವಾರ್ ಅವರು ಕಟ್ಟಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದರೆ, ಶ್ರೀಮತಿ ಇಂದಿರಾ ಗಾಂಧಿಯವರು 75ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಸಂವಿಧಾನವನ್ನು ಅಮಾನತ್ನಲ್ಲಿಟ್ಟು ತುರ್ತು ಪರಿಸ್ಥಿತಿಯನ್ನು ಹೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸವಾಲು ಒಡ್ಡಿರುವಂಥ ಸಂದರ್ಭದಲ್ಲಿ ನೀವು ಬಹುಶಃ ಆವತ್ತಿನ ಸಂದರ್ಭದಲ್ಲಿ ವಕೀಲರಾಗಿ 30ರ ಆಸುಪಾಸಲ್ಲಿರ್ಬೋದು. ಆ ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ನೀವೇನು ಹೋರಾಟ ಮಾಡಿದ್ದೀರಿ ಅಂತ ನಾವು ವಿಮರ್ಶೆ ಮಾಡ್ತಾ ಇಲ್ಲ. ಆರ್ಎಸ್ಎಸ್ ಬಗ್ಗೆ ಸಿದ್ದರಾಮಯ್ಯ ಅವರಿಂದ ಕಟು ಟೀಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಜಮೀರ್ ಅವರಂತೆ ಮಾತನಾಡಬಾರದು, ಆರ್ಎಸ್ಎಸ್ ಬಗ್ಗೆ ಲಘು ಮಾತು ಬೇಡ ಅಂತ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಯ ವೇಳೆ ಆರ್ಎಸ್ಎಸ್ ತಂಡ ಹೋರಾಟ ಮಾಡಿದೆ, ಲಕ್ಷಾಂತರ ಕಾರ್ಯಕರ್ತರು ಜೈಲು ಸೇರಿದ್ರು. ಆರ್ಎಸ್ಎಸ್ ವಿರುದ್ಧದ ಮಾತುಗಳನ್ನ ಸಿದ್ದರಾಮಯ್ಯ ವಾಪಸ್ ಪಡೀಲಿ ಅಂತ ನವದೆಹಲಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಜಮೀರ್ ಸಾಹೇಬರ ರೀತಿಯಲ್ಲಿ ನೀವು ಮಾತಾಡಬಾರ್ದು. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ನಿಮ್ಮ ಬಗ್ಗೆ ವಿಶೇಷವಾದಂಥ ಗೌರವ ನಮಗೆಲ್ಲರಿಗೂ ಇರಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ದೂರ್ತಾ ಇರುವಂಥ ಹಿನ್ನೆಲೆಯನ್ನು ಕೂಡ ತಾವು ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಮಾತಾಡಬೇಕಾದಂಥ ಅವಶ್ಯಕತೆಗಳಿದೆ. ಹೆಡ್ಗೇವಾರ್ ಅವರು ಕಟ್ಟಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದರೆ, ಶ್ರೀಮತಿ ಇಂದಿರಾ ಗಾಂಧಿಯವರು 75ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಸಂವಿಧಾನವನ್ನು ಅಮಾನತ್ನಲ್ಲಿಟ್ಟು ತುರ್ತು ಪರಿಸ್ಥಿತಿಯನ್ನು ಹೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸವಾಲು ಒಡ್ಡಿರುವಂಥ ಸಂದರ್ಭದಲ್ಲಿ ನೀವು ಬಹುಶಃ ಆವತ್ತಿನ ಸಂದರ್ಭದಲ್ಲಿ ವಕೀಲರಾಗಿ 30ರ ಆಸುಪಾಸಲ್ಲಿರ್ಬೋದು. ಆ ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ನೀವೇನು ಹೋರಾಟ ಮಾಡಿದ್ದೀರಿ ಅಂತ ನಾವು ವಿಮರ್ಶೆ ಮಾಡ್ತಾ ಇಲ್ಲ. ಆರ್ಎಸ್ಎಸ್ ಬಗ್ಗೆ ಸಿದ್ದರಾಮಯ್ಯ ಅವರಿಂದ ಕಟು ಟೀಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಜಮೀರ್ ಅವರಂತೆ ಮಾತನಾಡಬಾರದು, ಆರ್ಎಸ್ಎಸ್ ಬಗ್ಗೆ ಲಘು ಮಾತು ಬೇಡ ಅಂತ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಯ ವೇಳೆ ಆರ್ಎಸ್ಎಸ್ ತಂಡ ಹೋರಾಟ ಮಾಡಿದೆ, ಲಕ್ಷಾಂತರ ಕಾರ್ಯಕರ್ತರು ಜೈಲು ಸೇರಿದ್ರು. ಆರ್ಎಸ್ಎಸ್ ವಿರುದ್ಧದ ಮಾತುಗಳನ್ನ ಸಿದ್ದರಾಮಯ್ಯ ವಾಪಸ್ ಪಡೀಲಿ ಅಂತ ನವದೆಹಲಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಜಮೀರ್ ಸಾಹೇಬರ ರೀತಿಯಲ್ಲಿ ನೀವು ಮಾತಾಡಬಾರ್ದು. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ನಿಮ್ಮ ಬಗ್ಗೆ ವಿಶೇಷವಾದಂಥ ಗೌರವ ನಮಗೆಲ್ಲರಿಗೂ ಇರಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ದೂರ್ತಾ ಇರುವಂಥ ಹಿನ್ನೆಲೆಯನ್ನು ಕೂಡ ತಾವು ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಮಾತಾಡಬೇಕಾದಂಥ ಅವಶ್ಯಕತೆಗಳಿದೆ. ಹೆಡ್ಗೇವಾರ್ ಅವರು ಕಟ್ಟಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದರೆ, ಶ್ರೀಮತಿ ಇಂದಿರಾ ಗಾಂಧಿಯವರು 75ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಸಂವಿಧಾನವನ್ನು ಅಮಾನತ್ನಲ್ಲಿಟ್ಟು ತುರ್ತು ಪರಿಸ್ಥಿತಿಯನ್ನು ಹೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸವಾಲು ಒಡ್ಡಿರುವಂಥ ಸಂದರ್ಭದಲ್ಲಿ ನೀವು ಬಹುಶಃ ಆವತ್ತಿನ ಸಂದರ್ಭದಲ್ಲಿ ವಕೀಲರಾಗಿ 30ರ ಆಸುಪಾಸಲ್ಲಿರ್ಬೋದು. ಆ ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ನೀವೇನು ಹೋರಾಟ ಮಾಡಿದ್ದೀರಿ ಅಂತ ನಾವು ವಿಮರ್ಶೆ ಮಾಡ್ತಾ ಇಲ್ಲ. ಆರ್ಎಸ್ಎಸ್ ಬಗ್ಗೆ ಸಿದ್ದರಾಮಯ್ಯ ಅವರಿಂದ ಕಟು ಟೀಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಜಮೀರ್ ಅವರಂತೆ ಮಾತನಾಡಬಾರದು, ಆರ್ಎಸ್ಎಸ್ ಬಗ್ಗೆ ಲಘು ಮಾತು ಬೇಡ ಅಂತ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಯ ವೇಳೆ ಆರ್ಎಸ್ಎಸ್ ತಂಡ ಹೋರಾಟ ಮಾಡಿದೆ, ಲಕ್ಷಾಂತರ ಕಾರ್ಯಕರ್ತರು ಜೈಲು ಸೇರಿದ್ರು. ಆರ್ಎಸ್ಎಸ್ ವಿರುದ್ಧದ ಮಾತುಗಳನ್ನ ಸಿದ್ದರಾಮಯ್ಯ ವಾಪಸ್ ಪಡೀಲಿ ಅಂತ ನವದೆಹಲಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಜಮೀರ್ ಸಾಹೇಬರ ರೀತಿಯಲ್ಲಿ ನೀವು ಮಾತಾಡಬಾರ್ದು. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ನಿಮ್ಮ ಬಗ್ಗೆ ವಿಶೇಷವಾದಂಥ ಗೌರವ ನಮಗೆಲ್ಲರಿಗೂ ಇರಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ದೂರ್ತಾ ಇರುವಂಥ ಹಿನ್ನೆಲೆಯನ್ನು ಕೂಡ
ತಾವು ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಮಾತಾಡಬೇಕಾದಂಥ ಅವಶ್ಯಕತೆಗಳಿದೆ. ಹೆಡ್ಗೇವಾರ್ ಅವರು ಕಟ್ಟಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದರೆ, ಶ್ರೀಮತಿ ಇಂದಿರಾ ಗಾಂಧಿಯವರು 75ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಸಂವಿಧಾನವನ್ನು ಅಮಾನತ್ನಲ್ಲಿಟ್ಟು ತುರ್ತು ಪರಿಸ್ಥಿತಿಯನ್ನು ಹೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸವಾಲು ಒಡ್ಡಿರುವಂಥ ಸಂದರ್ಭದಲ್ಲಿ ನೀವು ಬಹುಶಃ ಆವತ್ತಿನ ಸಂದರ್ಭದಲ್ಲಿ ವಕೀಲರಾಗಿ 30ರ ಆಸುಪಾಸಲ್ಲಿರ್ಬೋದು. ಆ ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ನೀವೇನು ಹೋರಾಟ ಮಾಡಿದ್ದೀರಿ ಅಂತ ನಾವು ವಿಮರ್ಶೆ ಮಾಡ್ತಾ ಇಲ್ಲ. ಆರ್ಎಸ್ಎಸ್ ಬಗ್ಗೆ ಸಿದ್ದರಾಮಯ್ಯ ಅವರಿಂದ ಕಟು ಟೀಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಜಮೀರ್ ಅವರಂತೆ ಮಾತನಾಡಬಾರ್ದು, ಆರ್ಎಸ್ಎಸ್ ಬಗ್ಗೆ ಲಘು ಮಾತು ಬೇಡ ಅಂತ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಯ ವೇಳೆ ಆರ್ಎಸ್ಎಸ್ ತಂಡ ಹೋರಾಟ ಮಾಡಿದೆ, ಲಕ್ಷಾಂತರ ಕಾರ್ಯಕರ್ತರು ಜೈಲು ಸೇರಿದ್ರು. ಆರ್ಎಸ್ಎಸ್ ವಿರುದ್ಧದ ಮಾತುಗಳನ್ನ ಸಿದ್ದರಾಮಯ್ಯ ವಾಪಸ್ ಪಡೀಲಿ ಅಂತ ನವದೆಹಲಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಜಮೀರ್ ಸಾಹೇಬರ ರೀತಿಯಲ್ಲಿ ನೀವು ಮಾತಾಡಬಾರ್ದು. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ನಿಮ್ಮ ಬಗ್ಗೆ ವಿಶೇಷವಾದಂಥ ಗೌರವ ನಮಗೆಲ್ಲರಿಗೂ ಇರಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ದೂರ್ತಾ ಇರುವಂಥ ಹಿನ್ನೆಲೆಯನ್ನು ಕೂಡ ತಾವು ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಮಾತಾಡಬೇಕಾದಂಥ ಅವಶ್ಯಕತೆಗಳಿದೆ. ಹೆಡ್ಗೇವಾರ್ ಅವರು ಕಟ್ಟಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದರೆ, ಶ್ರೀಮತಿ ಇಂದಿರಾ ಗಾಂಧಿಯವರು 75ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಸಂವಿಧಾನವನ್ನು ಅಮಾನತ್ನಲ್ಲಿಟ್ಟು ತುರ್ತು ಪರಿಸ್ಥಿತಿಯನ್ನು ಹೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸವಾಲು ಒಡ್ಡಿರುವಂಥ ಸಂದರ್ಭದಲ್ಲಿ ನೀವು ಬಹುಶಃ ಆವತ್ತಿನ ಸಂದರ್ಭದಲ್ಲಿ ವಕೀಲರಾಗಿ 30ರ ಆಸುಪಾಸಲ್ಲಿರ್ಬೋದು. ಆ ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ನೀವೇನು ಹೋರಾಟ ಮಾಡಿದ್ದೀರಿ ಅಂತ ನಾವು ವಿಮರ್ಶೆ ಮಾಡ್ತಾ ಇಲ್ಲ. ಆರ್ಎಸ್ಎಸ್ ಬಗ್ಗೆ ಸಿದ್ದರಾಮಯ್ಯ ಅವರಿಂದ ಕಟು ಟೀಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಜಮೀರ್ ಅವರಂತೆ ಮಾತನಾಡಬಾರ್ದು, ಆರ್ಎಸ್ಎಸ್ ಬಗ್ಗೆ ಲಘು ಮಾತು ಬೇಡ ಅಂತ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಯ ವೇಳೆ ಆರ್ಎಸ್ಎಸ್ ತಂಡ ಹೋರಾಟ ಮಾಡಿದೆ, ಲಕ್ಷಾಂತರ ಕಾರ್ಯಕರ್ತರು ಜೈಲು ಸೇರಿದ್ರು. ಆರ್ಎಸ್ಎಸ್ ವಿರುದ್ಧದ ಮಾತುಗಳನ್ನ ಸಿದ್ದರಾಮಯ್ಯ ವಾಪಸ್ ಪಡೀಲಿ ಅಂತ ನವದೆಹಲಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಜಮೀರ್ ಸಾಹೇಬರ ರೀತಿಯಲ್ಲಿ ನೀವು ಮಾತಾಡಬಾರ್ದು. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ನಿಮ್ಮ ಬಗ್ಗೆ ವಿಶೇಷವಾದಂಥ ಗೌರವ ನಮಗೆಲ್ಲರಿಗೂ ಇರಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ದೂರ್ತಾ ಇರುವಂಥ ಹಿನ್ನೆಲೆಯನ್ನು ಕೂಡ ತಾವು ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಮಾತಾಡಬೇಕಾದಂಥ ಅವಶ್ಯಕತೆಗಳಿದೆ. ಹೆಡ್ಗೇವಾರ್ ಅವರು ಕಟ್ಟಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದರೆ, ಶ್ರೀಮತಿ ಇಂದಿರಾ ಗಾಂಧಿಯವರು 75ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಸಂವಿಧಾನವನ್ನು ಅಮಾನತ್ನಲ್ಲಿಟ್ಟು ತುರ್ತು ಪರಿಸ್ಥಿತಿಯನ್ನು ಹೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸವಾಲು ಒಡ್ಡಿರುವಂಥ ಸಂದರ್ಭದಲ್ಲಿ ನೀವು ಬಹುಶಃ ಆವತ್ತಿನ ಸಂದರ್ಭದಲ್ಲಿ ವಕೀಲರಾಗಿ 30ರ ಆಸುಪಾಸಲ್ಲಿರ್ಬೋದು. ಆ ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ನೀವೇನು ಹೋರಾಟ ಮಾಡಿದ್ದೀರಿ ಅಂತ ನಾವು ವಿಮರ್ಶೆ ಮಾಡ್ತಾ ಇಲ್ಲ. ಆರ್ಎಸ್ಎಸ್ ಬಗ್ಗೆ ಸಿದ್ದರಾಮಯ್ಯ ಅವರಿಂದ ಕಟು ಟೀಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಜಮೀರ್ ಅವರಂತೆ ಮಾತನಾಡಬಾರ್ದು, ಆರ್ಎಸ್ಎಸ್ ಬಗ್ಗೆ ಲಘು ಮಾತು ಬೇಡ ಅಂತ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಯ ವೇಳೆ ಆರ್ಎಸ್ಎಸ್ ತಂಡ ಹೋರಾಟ ಮಾಡಿದೆ, ಲಕ್ಷಾಂತರ ಕಾರ್ಯಕರ್ತರು ಜೈಲು ಸೇರಿದ್ರು. ಆರ್ಎಸ್ಎಸ್ ವಿರುದ್ಧದ ಮಾತುಗಳನ್ನ ಸಿದ್ದರಾಮಯ್ಯ ವಾಪಸ್ ಪಡೀಲಿ ಅಂತ ನವದೆಹಲಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಜಮೀರ್ ಸಾಹೇಬರ ರೀತಿಯಲ್ಲಿ ನೀವು ಮಾತಾಡಬಾರ್ದು. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ನಿಮ್ಮ ಬಗ್ಗೆ ವಿಶೇಷವಾದಂಥ ಗೌರವ ನಮಗೆಲ್ಲರಿಗೂ ಇರಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ದೂರ್ತಾ ಇರುವಂಥ ಹಿನ್ನೆಲೆಯನ್ನು ಕೂಡ ತಾವು ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಮಾತಾಡಬೇಕಾದಂಥ ಅವಶ್ಯಕತೆಗಳಿದೆ. ಹೆಡ್ಗೇವಾರ್ ಅವರು ಕಟ್ಟಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದರೆ, ಶ್ರೀಮತಿ ಇಂದಿರಾ ಗಾಂಧಿಯವರು 75ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಸಂವಿಧಾನವನ್ನು ಅಮಾನತ್ನಲ್ಲಿಟ್ಟು ತುರ್ತು ಪರಿಸ್ಥಿತಿಯನ್ನು ಹೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸವಾಲು ಒಡ್ಡಿರುವಂಥ ಸಂದರ್ಭದಲ್ಲಿ ನೀವು ಬಹುಶಃ ಆವತ್ತಿನ ಸಂದರ್ಭದಲ್ಲಿ ವಕೀಲರಾಗಿ 30ರ ಆಸುಪಾಸಲ್ಲಿರ್ಬೋದು. ಆ ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ನೀವೇನು ಹೋರಾಟ ಮಾಡಿದ್ದೀರಿ ಅಂತ ನಾವು ವಿಮರ್ಶೆ ಮಾಡ್ತಾ ಇಲ್ಲ. ಆರ್ಎಸ್ಎಸ್ ಬಗ್ಗೆ